ಹಾಯ್ ಫ್ರೆಂಡ್ಸ್, ಇವತ್ತು ಪನ್ನೀರ್ ಮತ್ತು ಮಶ್ರೂಮ ಯೂಸ್ ಮಾಡಿ ಟಿಕ್ಕಾ ಮಾಡೋಣ. ಪನ್ನೀರ್ ಜೊತೆ ಮಶ್ರೂಮ್ ಮಿಕ್ಸ್ ಮಾಡಿ ಮಾಡಿದ್ರೆ ಇನ್ನೂ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಟಿಕ್ಕಾ ಮಾಡೋದು ಅಂತ ನೋಡೋಣ. ಮೊದಲು ನಾನು ಪನ್ನೀರನ್ನ ಕ್ಯೂಬ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಡ್ಡಿ ಒಳಗಡೆ ಹಾಕುವಷ್ಟು ನಾವು ಕ್ಯೂಬನ್ನ ನಾವು ರೆಡಿ ಮಾಡ್ಕೊಬೇಕು. ತುಂಬ ದಪ್ಪನೂ ಮಾಡ್ಕೊಬಾರ್ದು, ತೆಳ್ಳಗೂ ಮಾಡ್ಕೊಬಾರ್ದು. ಈ ರೀತಿಯಾಗಿ ನಾವು ಫಸ್ಟು ಪನ್ನೀರನ್ನ ಕಟ್ ಮಾಡ್ಕೊಬೇಕು. ಇದಕ್ಕೆ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ಕೂಡ ಬೇಕಾಗುತ್ತೆ, ಮತ್ತು ಮಶ್ರೂಮ್ ಯೂಸ್ ಮಾಡ್ತಾರಿಂದ ಮಶ್ರೂಮ್ ಕೂಡ ತೊಗೊಂಡಿದ್ದೀನಿ ನಾನು. ಪನ್ನೀರ್ ಜೊತೆ ಮಶ್ರೂಮ್ ಟಿಕ್ಕಾನು ಇದ್ರ ಜೊತೆನೇ ಮಾಡ್ತಾಯಿದ್ದೀನಿ. ಎರಡು ಮಿಕ್ಸ್ ಮಾಡಿ ಟಿಕ್ಕಾ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಕೂಡ ಕ್ಯೂಬ್ ಟೈಪಲ್ಲೇ ನಾವು ಕ್ಯಾಪ್ಸಿಕಮ್ಮು, ಆನಿಯನ್ನು ಕಟ್ ಮಾಡ್ಕೊಬೇಕು. ಮಶ್ರೂಮ್ನ ಸೆಂಟ್ರಲ್ಲಿ ಮಾತ್ರ ಕಟ್ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಕಡ್ಡಿ ಒಳಗಡೆ ಹೋಗಬೇಕಲ್ಲ. ಹಾಗೆ ಮೀಡಿಯಮ್ ಸೈಜ್ ಮಶ್ರೂಮ್ ತೊಗೊಂಡಿದ್ದೀನಿ, ತುಂಬ ದೊಡ್ಡದು ತೊಗೊಂಡಿಲ್ಲ. ಇದನ್ನು ವಾಟರಲ್ಲಿ ಹಾಕಿಟ್ಟಿದ್ದೀನಿ ಮಶ್ರೂಮ್, ಯಾಕಂದರೆ ಅದು ಬಣ್ಣ ಚೇಂಜ್ ಆಗುತ್ತೆ. ಹಾಗಾಗಿ ನೋಡಿ, ಆನಿಯನ್ ಕೂಡ ಅಷ್ಟೇ ಈ ರೀತಿ ಕ್ಯೂಬ್ ಟೈಪಲ್ಲೇ ಬರೋ ಹಾಗೆ ಮಧ್ಯದಲ್ಲಿ ಕಟ್ ಮಾಡ್ಕೊಬೇಕು. ಈ ರೀತಿ ಸ್ಟಿಕ್ ಇರಬೇಕು ಟಿಕ್ಕಾ ಮಾಡಬೇಕಂದ್ರೆ. ಅಂಗಡಿಯಲ್ಲಿ ಸಿಗುತ್ತೆ. ಸೊ ನಾನು ಮೊಸರು ಫಸ್ಟು 1 ಕಪ್ ಮೊಸರು ಹಾಕ್ಕೊತಿದ್ದೀನಿ. ಉಪ್ಪು, ಅರಿಶಿಣದ ಪುಡಿ, ಖಾರಕ್ಕೆ ಖಾರದ ಪುಡಿ, ಮತ್ತು ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪೌಡರು ಹಾಕ್ಕೊಂಡು, ಜೀರಾ ಪೌಡರ್ ಹಾಕ್ಕೊಂಡು ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಆದಮೇಲೆ ಇದಕ್ಕೇ ಮಶ್ರೂಮು, ಪನ್ನೀರು, ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ಹಾಕಿ ಕಲಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆದರೂ ಬಿಡಬೇಕು, ಯಾಕಂದರೆ ಅದು ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ. ತಕ್ಷಣ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು. ಆಮೇಲೆ ನಾವು ಸ್ಟಿಕ್ಕಿಗೆ ಇದನ್ನು ಆ್ಯಡ್ ಮಾಡಿ ಫ್ರೈ ಮಾಡಿಕೊಂಡು ತವಾ ಮೇಲೆ ಮತ್ತೆ ಸುಟ್ಕೊಂಡ್ರೆ ಅದು ಟಿಕ್ಕಾ ರೆಡಿ ಆಗುತ್ತೆ ನಮಗೆ. ಈ ರೀತಿ ಕಡ್ಡಿ ಅಂತೂ ಬೇಕೇ ಬೇಕಾಗುತ್ತೆ ಟಿಕ್ಕಾ ಮಾಡಲಿಕ್ಕೆ. ಅಂಗಡಿಯಲ್ಲಿ ಸಿಗುತ್ತೆ ಇದೆಲ್ಲ. ಈಗ ಫಸ್ಟು ಕ್ಯಾಪ್ಸಿಕಮ್ಮು, ಆನಿಯನ್ನು, ಮಶ್ರೂಮು ಮತ್ತು ಆನಿಯನ್ನು, ಕ್ಯಾಪ್ಸಿಕಮ್ಮು, ಪನ್ನೀರು ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು. ಈ ರೀತಿ ಹಾಕ್ಕೊಂಡು ಮೊದಲು ಕಡ್ಡಿಗನ್ನು ರೆಡಿ ಮಾಡಿ ಇಟ್ಕೊಂಡು, ಆಮೇಲೆ ಪ್ಯಾನಲ್ಲಿ ಫಸ್ಟ್ ಒಂದು ಸಲ ಫ್ರೈ ಮಾಡಿಕೊಂಡು ಆಮೇಲೆ ಇನ್ನೊಂದು ಪ್ಯಾನಲ್ಲಿ ಅದನ್ನು ಸುಟ್ಟರೆ ನಮಗೆ ಟಿಕ್ಕಾ ರೆಡಿ ಆಗುತ್ತೆ. ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಸುಡ್ಬೋದು, ಬಟ್ ಗ್ಯಾಸಲ್ಲಿ ಅಷ್ಟು ನೀಟಾಗಿ ಬರೋದಿಲ್ಲ, ಅದರ ಮೇಲೆಲ್ಲ ಬಿದ್ದೋಗುತ್ತೆ. ಇಲ್ಲ ಓವನ್ ಇದ್ದರೆ ಓವನಲ್ಲಿ ಮಾಡ್ಕೊಬೋದು. ಓವನಲ್ಲಿ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ ಪನ್ನೀರ್ ಟಿಕ್ಕಾ. ಮಶ್ರೂಮ್ ಹಾಕಿರೋದ್ರಿಂದ ತುಂಬಾ ಡಿಫ್ರೆಂಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಈ ರೀತಿ ಪ್ಯಾನಿಗೆ ಸ್ವಲ್ಪ ಮಾತ್ರ ಎಣ್ಣೆ ಹಾಕ್ಕೊಂಡು ನಾವು ಮೊದಲು ಇದನ್ನು ಸುತ್ತಲೂ ಬೇಯಿಸ್ಕೊಬೇಕು. ಓವನ್ ಇದ್ದರೆ ಮಾತ್ರ ತುಂಬಾ ಈಸಿಯಾಗಿ ಇಟ್ಟರೆ ಸಾಕು, ಓವನಲ್ಲಿ ರೆಡಿ ಆಗುತ್ತೆ ಟಿಕ್ಕಾ ನಮಗೆ. ಓವನ್ ಇಲ್ಲದೆ ಎಲ್ಲರ ಮನೇಲೂ ಇಲ್ಲದೆ ಇರೋದ್ರಿಂದ ಈ ರೀತಿ ನಾವು ಪ್ಯಾನ್ಗಳಲ್ಲಿ ಪನ್ನೀರ್ ಮತ್ತು ಮಶ್ರೂಮ್ ಟಿಕ್ಕಾನ ಮಾಡ್ಕೊಬೋದು. ನೋಡಿ, ಈ ರೀತಿ ಏನಾದರೂ ಹಂಚಿದರೆ ಹಪ್ಪಳ ಸುಡೋದು, ಅದರಲ್ಲಿ ಈ ರೀತಿ ಸುಡ್ಬೋದು. ಇಲ್ಲ ಅಂದರೆ ನಾರ್ಮಲ್ ತವಾ, ಚಪಾತಿ ಮಾಡ್ತೀವಿ, ದೋಸೆ ಮಾಡ್ತೀವಲ್ಲ, ಅದ್ರ ಮೇಲೆ ಈ ರೀತಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡು, ಅಂದರೆ ಸುಡಬೇಕಾಗುತ್ತೆ. ಈ ರೀತಿ ಅಲ್ಲಾಡಿಸಿ ಸುತ್ತಲೂ ಅದು ಸುಟ್ಟಾಗ ನಮಗೆ ಪನ್ನೀರ್ ಟಿಕ್ಕಾ ರೆಡಿ ಆಗುತ್ತೆ. ಆಯಿಲ್ ಅಂಶ ಎಲ್ಲ ಹೋಗ್ಬಿಡುತ್ತೆ ಇಲ್ಲಿ. ಈ ರೀತಿ ಸುಡ್ತಾ ಹೋಗಬೇಕು ರೌಂಡಾಗಿ. ಈ ರೀತಿ ಮಾಡೋಕ್ಕೆ ಸುಡ್ತಾ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ನೋಡಿ, ಎಲ್ಲದನ್ನು ಇದೇ ರೀತಿ ಮಾಡ್ತಾಯಿದ್ದೀನಿ. ಈಗ ನಮಗೆ ಪನ್ನೀರ್ ಟಿಕ್ಕಾ ರೆಡಿ ಆಯಿತು. ಇದು ಗ್ರೀನ್ ಚಟ್ನಿ ಜೊತೆ ಕೂಡ ತಿನ್ಬೋದು, ಬಟ್ ನಾನು ಹಾಕಿರೋದ್ರ ಐಟಮ್ಸ್ ಎಲ್ಲ ಹಾಗೆ ತಿನ್ನೋ ಥರನೇ ಇರುತ್ತೆ, ಹಾಗೆ ತಿನ್ಬೋದು. ಇದಕ್ಕೆ ಯಾವುದೇ ರೀತಿ ಹಿಟ್ಟನ್ನು ಯೂಸ್ ಮಾಡ್ತಾಯಿಲ್ಲ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಯಾಕಂದರೆ ಅದು ಬೋಂಡಾ ಟೇಸ್ಟ್ ಬರುತ್ತೆ. ಸೊ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಸಾಕು, ಪನ್ನೀರ್ ಟಿಕ್ಕಾ ರೆಡಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.